ಎಲ್ಲರ ಒಂದು ಭೂಮಿವರೆಗೂ ಬಗ್ತೀವಣ್ಣ. ಭೂಮಿಯಿಂದ ಬಗ್ಗು ಅಂದರೆ ನನಗೆ ಹೆಂಡತಿ ಮಕ್ಕಳವರು, ನೀನೊಬ್ಬನೇ ನಾ ಬದುಕಬೇಕಾಗಿರೋದು. ನಿಂದೊಬ್ಬಂದ ಇದು ಪ್ರಪಂಚ, ನಿಂದೊಬ್ಬಂದ BJP. ಅಸೂಯೆಗೊಂದು ಹದ್ದುಪದ್ದು ಇಲ್ವಾ? ಒಂದು ಹೊಟ್ಟೆಯವರಿಗೊಂದು ಹದ್ದುಪದ್ದು ಇಲ್ವಾ? ನಿನ್ಗೊಬ್ಬನಿಗೆ ನನ್ನ ಕುಟುಂಬ ಇರೋದು, ಬೇರೆ ಯಾರಿಗೂ ಕುಟುಂಬ ಇಲ್ಲ. ಯಾವನು ಒಂದು ಸ್ವಲ್ಪ ಬೆಳೆದ್ರೆ ಸಾಕು, ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕು, ಅವನ ಜಮೀನ್ ಮೇಲೆ ಇದು ಮಾಡು. ಎಷ್ಟು ದಿವಸ ಅಂತ ಈ ಪಾಪದವರೇ ಹೊತ್ಕೊಂತೀಯ ಸುಧಾಕರ? ಮನುಷ್ಯನಾಗಿ ಬದುಕಪ್ಪ, 4 ದಿವಸದ ಜೀವನ. ನಿನ್ಗೇನು ಬೇಕೋ ಅದು ಮಾಡ್ಕೋ. ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ. ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದೆ ರೀ. ನಾನು ಡೆಫಿನೆಟ್ಟಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನು ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಸುಧಾಕರ್ಗೆ ಹೇಳಿದ್ದೀನಿ, ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಇವತ್ತಲ್ಲ, 3-4 ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಎದುರುಗಡೆ ಕೊಟ್ಟಿದ್ದೀನಿ. ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ. ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋ ಅಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು. ನಿನಗೆ ಹೇಳಿದ್ದೀನಿ ಇದನ್ನು, ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ಗೆ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತೇಳು, ನಿನ್ನ ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ. ನಿನ್ನ ವಿರುದ್ಧ ಸ್ಟಾರ್ಟ್ ಆಯಿತು, ನಿನ್ನ ಗ್ರಾಚಾರ ಮುಗೀತು, ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯಿತು. ನಾನು ನೋಡಬೇಡ. ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್, ನಾನು ನೋಡೋಣ. ಕ್ಲಾರಿಟಿ ಇದೆ ನಂಗೆ ಜೀವನದಲ್ಲಿ. ತುಂಬ ತೃಪ್ತಿಯಾದ ಜೀವನನ ಇದುವರೆಗೂ ನಾನು ಮಾಡಿದ್ದೀನಿ. ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ. ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ, ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ. ನಾನೊಂದು ಲೇಔಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಹೋಗ್ತೀಯ, ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳ್ತೀಯ. ನನ್ನ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರೆಸ್ಕೊಂಡು ಹೇಳ್ತೀಯ, ನೋಡು ಅವನೇನೋ ಮಾಡ್ತಿದ್ದಾನೆ, ಏನೋ ಆ ಹೆಣ್ಮಕ್ಳು ನಿನ್ಗೆ ಯಾವಾಗ ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯ. ಎಲ್ಲ ನೀನು ಒಬ್ಬ ಮನುಷ್ಯನಾಗಿ, ಒಬ್ಬ ಸಂಸದನಾಗಿ, ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನ ನಾಚಿಕೆ ಆಗಬೇಕು. ಇವಾಗ ಏನು ನನಗಿವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ, ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ. ನಿನಗೆ ಎಷ್ಟು ಮೆಸೇಜ್ ಬಂದಿದೆ, ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಎಷ್ಟು ಜನ ನಿನಗೆ ಹೋಗ್ಲಿದ್ದಾರೆ, ಸ್ಕ್ರೀನ್ಶಾಟ್ ಕಳಿಸು, ನಾನು ಕಳಿಸ್ತೀನಿ. ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ತರಿಸು. ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡು, ಮನುಷ್ಯನಾಗು. ಯಾರಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ. ಪ್ರದೀಪ್ ಈಶ್ವರ್ ಯಾರ್ರೀ? ಒಂದು ಅನಾಥ ಹುಡುಗ, ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ. ನೀನು ನಾನು ಇನ್ನೊಬ್ಬನು ಒಪ್ಪಲೇಬೇಕು.